ಟ್ಯಾಕ್ಸ್ ಯುದ್ಧಕ್ಕೆ ನಾಂದಿ ಹಾಡ್ತಾ ಇರುವಂತದ್ದು ಟ್ರಂಪ್ ಶೇಕಡ 500ರಷ್ಟು ತೆರಿಗೆ ವಿಧಿಸಲಿಕ್ಕೆ ಟ್ರಂಪ್ ಸಜ್ಜಾಗಿದ್ದಾರೆ. ಬಿಲ್ ರೆಡಿ ಮಾಡಿಕೊಂಡು ಬ್ಲಾಕ್ ಮೇಲ್ ತಂತ್ರವನ್ನ ಮಾಡ್ತಾ ಇದ್ದಾರೆ ಟ್ರಂಪ್. ರಷ್ಯಾದಿಂದ ತೈಲ ಖರೀದಿ ದೇಶಗಳ ಮೇಲೆ ಸುಂಕಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಭಾರತ, ಚೀನಾ, ಬ್ರೆಜಿಲ್ ಟಾರ್ಗೆಟ್ ಮಾಡಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷರ ನಡೆಗೆ ವಿಶ್ವದಾದ್ಯಂತ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೊಂಥರ ಸರ್ವಾಧಿಕಾರಿ ಧೋರಣೆಯನ್ನ ತಾಳ್ತಾ ಇದ್ದಾರೆ ಟ್ರಂಪ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಬಟ್ ಎಲ್ಲರ ಇಲ್ಲಿ ಒಂದು ಯುದ್ಧವನ್ನ ನಿಲ್ಲಿಸೋಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟರು, ಆಗಲಿಲ್ಲ. ರಷ್ಯಾ ಮೇಲೆ ಸೇಡಿಗೋಸ್ಕರ ಉಳಿದಂಥವ್ರ ಮೇಲೆ ವ್ಯಾಪಾರ ಯುದ್ಧ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ನಿಮಗೆ ಇದೇ ಅಮೆರಿಕ ಸೇರಿದಂತೆ ಸುಮಾರು 90 ದೇಶಗಳು ಜನರಲ್ ಅಗ್ರಿಮೆಂಟ್ ಟ್ಯಾಕ್ಸ್ ಆ್ಯಂಡ್ ಟ್ಯಾರಿಫ್ ಇದು ಸೈನ್ ಹಾಕಿರ್ತಕ್ಕಂಥದ್ದು. ಮತ್ತು ನಿಮಗೆ ಗ್ಯಾಟ್ ಒಪ್ಪಂದ ಅಷ್ಟೇ ಅಲ್ಲ, ಜೊತೆಗೆ LPG ಅದೇ ಲಿಬರೈಜೇಷನು, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಒಪ್ಪಂದಕ್ಕೂ ಕೂಡ ಇದೇ ಅಮೇರಿಕ ಸಹಿ ಹಾಕಿರ್ತಕ್ಕಂಥ ಅಮೇರಿಕ ಒಪ್ಪಿರ್ತಕ್ಕಂಥದ್ದು. ಆದರೆ ಅದೇ ಅಮೇರಿಕ ವಿಶ್ವ ವ್ಯಾಪಾರದನ್ನು ವಿರೋಧ ಮಾಡ್ತಿರೋ ಮುಖಾಂತರ ಇದೊಂಥರ ಫೈನಾನ್ಷಿಯಲ್ ವಾರ್ ಅಂತ ಹೇಳ್ಬೋದು, ಅಥವಾ ಟ್ಯಾಕ್ಸ್ ವಾರ್ ಅಂತಲೂ ಇದನ್ನು ಕರಿಬೋದು. ಅಂದರೆ ಆ ದೊಡ್ಡಣ್ಣ ಅನ್ನೋದಿದೆಯಲ್ಲ, ಆ ದೊಡ್ಡಣ್ಣನನ್ನು ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು ಅನ್ನೋದೊಂದು ಪರೋಕ್ಷವಾಗಿ ಇದೊಂಥರ ಥ್ರೆಟನಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಮಗೆ ಗೊತ್ತಿರ್ಬೋದು, ಇವತ್ತು ನಿನ್ನೆ ಕೂಡ ಸ್ವತಃ ರಷ್ಯಾ ಇವತ್ತು ತಿರುಗಿ ಬಿದ್ದಿರ್ತಕ್ಕಂಥದ್ದು. ರಷ್ಯಾದ ಹಡಗನ್ನು ಅಂದರೆ ಇವರ ಧ್ವಜ ಪ್ರದೇಶ ಹೊರತುಪಡಿಸಿ ಚಲಿಸ್ತಿದ್ದಂಥ ಹಡಗನ್ನು ಅವರು ವಶಪಡಿಸ್ಕೊಂಡಿರ್ತಕ್ಕಂಥದ್ದು. ಅವ್ರು ಹೇಳಿದರು, ನಿಮ್ಮ ಪ್ಲೇಸಿಗೆ ಬಂದು ನಾವು ನಿಮ್ಮ ಹಡಗನ್ನೇ ಮುಳುಗಿಸುವಂಥ ಶಕ್ತಿ ನಮಗಿದೆ ಅನ್ನೋ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರಿಗೇನು ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಅಗಾಧ ಸಂಪತ್ತು ಇರ್ತಕ್ಕಂಥ, ಅಮೇರಿಕದ ಏನೂ ಇಲ್ಲ. ನಿಮಗೆ ಅವ್ರದ್ದು ಅವರ ಬಂದೂಕುಗಳು ವ್ಯಾಪಾರ ಆಗಬೇಕು ಮತ್ತು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಅಮೇರಿಕ ಕೊಳ್ಳೆ ಹೊಡಿಬೇಕು, ಅಷ್ಟೇ ಅವರ ಉದ್ದೇಶ. ಇಲ್ಲಾಂದರೆ ವೆನಿಜುವೆಲಾ ಒಬ್ಬ ಅಧ್ಯಕ್ಷನ ರಾತ್ರಿ ಅವನ ಬೆಡ್ರೂಮಿಗೆ ಒಂದು ದೇಶದ ಸಾರ್ವಭೌಮತೆಯನ್ನೇ ಪ್ರಶ್ನೆ ಮಾಡಿ ಅವ್ರನ್ನ ಎತ್ತಾಕೊಂಡೋಗಿ ಯುದ್ಧಾಪರಾಧಿ ಥರ ಅವ್ರನ್ನ ಹ್ಯಾಂಡ್ ಕಪ್ ಹಾಕಿ ತೆಗೆದುಕೊಂಡು ಬರ್ತಾರೆ. ಅಂದರೆ ಅಮೇರಿಕದ ನೀತಿಗಳನ್ನು ತಾವು ಗಮನಿಸಿರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ನಮಗೆ 650 ಬಿಲಿಯನ್ ಅಷ್ಟು ನಮಗೆ ಲಾಭ ಇದೆ, ಅಮೇರಿಕ ಶ್ರೀಮಂತ ಆಗ್ತಿದೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದೊಂಥರ ಹುಚ್ಚು ದೊರೆಯ ಮೊಂಡಾಟ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅದೇ ಥರ ನಥಿಂಗ್ ಬಟ್ ಈಗ ಭಾರತಕ್ಕೆ ಕೂಡ ಥ್ರೆಟ್ ಮಾಡ್ತಿರ್ತಕ್ಕಂಥ. ಎಸ್, ಇವತ್ತಿನ ಜಾಗತಿಕ ವ್ಯಾಪಾರ ವಹಿವಾಟು ನಮಗೂ ಅಮೇರಿಕ ಬೇಕು, ಅಮೇರಿಕಕ್ಕೂ ನಾವು ಬೇಕು. ನಮ್ದು ಆಲ್ಮೋಸ್ಟ್ ಒಂದು 30% ನಾವು ಅಮೇರಿಕಕ್ಕೆ ನಾವು ರಫ್ತನ್ನು ಮಾಡ್ತೀವಿ, ಅಮೇರಿಕಕ್ಕೆ ನಾವು ರಫ್ತನ್ನು ಮಾಡ್ತೀವಿ. ಅಮೇರಿಕ ಕೂಡ ನಮ್ಮ ಭಾರತದ ಅನೇಕ ಉತ್ಪನ್ನಗಳನ್ನು ಬೇರೆಗಳನ್ನು ಮೋರ್ ದೆನ್ 30% ಅವರು ಕೂಡ ತೆಗೆದುಕೊಳ್ಳಿ. ಅದು ಜವಳಿ ಇರ್ಬೋದು ಅಥವಾ ಸಮುದ್ರದ ಉತ್ಪನ್ನಗಳಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ತೆಗೆದುಕೊಳ್ತಿರ್ತಕ್ಕಂಥದ್ದು. ಈಗಾಗಲೇ 50% ಟ್ಯಾಕ್ಸ್ ಆಗಿದೆ, ಕೆಲವಕ್ಕೆ 25-50. ಒಂದು ವೇಳೆ ಇದು ಟ್ಯಾಕ್ಸ್ ಆದರೆ 550% ಆಗುತ್ತೆ. ಆ ಮುಖಾಂತರ ಅಮೇರಿಕ ಮತ್ತು ಭಾರತದ ನಡುವಿನ ಬಾಂಧವ್ಯಕ್ಕೆ ಅಷ್ಟೇ ಅಲ್ಲ, ಬಹುಶಃ ಇದು ಮುಂದಿನ ದಿನಗಳಲ್ಲಿ ಅಮೇರಿಕೆಗೆ ಎಲ್ಲದಕ್ಕೂ ಒಂದು ಎಂಡ್ ಅಂತಿರುತ್ತೆ. ಯಾವುದೇ ಮನುಷ್ಯ ಇರ್ಬೋದು, ಒಂದು ದೇಶ ಇರ್ಬೋದು, ಒಂದು ವ್ಯವಸ್ಥೆ ಇರ್ಬೋದು, ಯಾರೆಲ್ಲ ವ್ಯವಸ್ಥೆ ವಿರುದ್ಧ ಇರ್ತಾರೆ ಅದಕ್ಕೊಂದು ಎಂಡಿಂಗ್ ಅಂತ ಇರುತ್ತೆ. ಬಹುಶಃ ಅಮೇರಿಕಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ಜಗತ್ತಿನ ಅಷ್ಟು ರಾಷ್ಟ್ರಗಳು ಪಾಠ ಕಲಿಸೋ ದಿನ ದೂರ ಇಲ್ಲ. ಮಧು, ಇಲ್ಲಿ ಭಾರತದ ಮೇಲೆ ಒತ್ತಡ ಅನ್ನೋದಕ್ಕಿಂತ ಅದು ಅಮೇರಿಕಕ್ಕೂ ಕೂಡ ನೆಕ್ಸ್ಟ್ ಒತ್ತಡ ಆಗೇ ಆಗುತ್ತೆ. ಅದರ ಜೊತೆಗೆ ರಾಜತಾಂತ್ರಿಕವಾಗಿಯೂ ಕೂಡ ಸಂಪೂರ್ಣವಾಗಿ ಸಂಬಂಧಗಳನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೇರೆ ದೇಶಗಳಿಗೂ ಕೂಡ ಒಂಥರ ಥ್ರೆಟ್ಟೇ ಇದು. ನಾವು ನಮ್ಮ ದೇಶದ ಆ್ಯಂಗಲ್ ನೋಡಿದ್ರು ಕೂಡ ಬೇರೆ ದೇಶಗಳಿಗೂ ದೊಡ್ಡ ಥ್ರೆಟ್ಟೇ ಪಾಸ್ ಮಾಡ್ತಿದ್ದಾರೆ. ಟ್ರಂಪ್ ಇಸ್ ನಥಿಂಗ್ ಬಟ್ ಎ ಗ್ಲೋಬಲ್ ಗೂಂಡ. ಈಗ ಅಮೇರಿಕ ಒಂದು ರೀತಿ ಅಂಡರ್ ವರ್ಲ್ಡ್ ಮಾಡ್ತಾ ಇರುವಂಥದ್ದು. ಈಗ ಹೆಂಗೆ ಹಫ್ತಾ ವಸೂಲಿ ಮಾಡ್ತಾರಲ್ಲ, ಇವರು ಅದೇ ರೀತಿ ಮಾಡ್ತಾ ಇರುವಂಥದ್ದು. ಈಗ ಬ್ರಿಟಿಷ್ ವಸಾಹತುಶಾಹಿ ಏನಿತ್ತಲ್ಲ, ಅದರ ಒಂದು ಮುಂದುವರೆದ ಭಾಗವೇ ಅಮೆರಿಕ ಮಾಡ್ಕೊಂಬಂದಿರೋದು. 2 ಮಹಾಯುದ್ಧಗಳಾಗಿರೋದು ಅದೇ ಕಾರಣಕ್ಕೆ. ಅವರು ಆ ಟೈಮಲ್ಲಿ ವರ್ಲ್ಡ್ ಆರ್ಡರ್ನ ರೀಸೆಟ್ ಮಾಡಿದ್ದು ಅದೇ ಕಾರಣಕ್ಕೆ. ಇವಾಗ ಮತ್ತೊಂದು ಸಲ ಅಂಥದ್ದೇ ಒಂದು ವರ್ಲ್ಡ್ ಆರ್ಡರ್ನ ರೀಸೆಟ್ ಮಾಡ್ತೀವಿ ಅಂತ ಕೂತಿರುವಂಥ ಒಂದು ದಾಷ್ಟ್ಯದ ಮನೋಭಾವ ಕೂಡ ಅದೇ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಅವ್ರಿಗೇನು ಬೇಕು, ಜಗತ್ತಿನ ಎಲ್ಲ ಒಳಿತು ಕೂಡ ಅವ್ರಿಗೆ ಬೇಕು. ಅವರಲ್ಲಿರುವಂಥ ಎಲ್ಲ ಕೆಟ್ಟದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಓವರ್ ಮಾಡ್ತಾ ಇರುವಂಥದ್ದು. ಭಾರತಕ್ಕೆ ಈಗ ಯಾಕೆ ಮೇನ್ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಒತ್ತಡಗಳ ನಡುವೆಯೂ ಕೂಡ, ತಾರೀಫ್ನ ಹೊರತಾಗಿಯೂ ಕೂಡ ರಷ್ಯಾದಿಂದ ಆಮದಾಗ್ತಿರುವಂಥ ತೈಲ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಅವರು ಕ್ಲೇಮ್ ಮಾಡ್ತಾ ಇರೋ ರೀತಿ ಏನು ಅದು ಡಿಟರ್ ಆಗಿಲ್ಲ, ಸ್ಟಾಪ್ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ಕರೆ ಮಾಡಿದ್ರು ಮತ್ತೊಂದು ಅಂತ ಹೇಳಿದ್ರು ಕೂಡ ತುಂಬ ನಿರ್ಲಕ್ಷ್ಯ, ಇಗ್ನೋರೆನ್ಸ್ ಬೆಸ್ಟ್ ಅನ್ನೋ ರೀತಿ ಬಿಟ್ಟಿರೋದು. ಅದು ಕೂಡ ತಾನೊಬ್ಬ ಬಲಿಷ್ಠ ದೇಶದ ಬಲಿಷ್ಠ ಅಧ್ಯಕ್ಷ ಇಷ್ಟೆಲ್ಲ ಇದ್ರೂ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರದ್ದೇ ಒಂದು ಏನು ಹಣಕಾಸಿನ ಕಾರ್ಯದರ್ಶಿಗಳೆಲ್ಲ ಮಾತನಾಡ್ತಾರೆ. ಮೋದಿಗೆ ಕಾಲ್ ಈಗ ಟ್ರೇಡ್ ಡೀಲ್ ಆಗೋಗ್ತಾ ಇತ್ತು, ಮೋದಿ ಅವರು ಕಾಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಟ್ರಂಪ್ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಅದು ಸ್ಟಾಪ್ ಆಗಿದೆ, ಪಾಸ್ ಆಗಿದೆ. ಅಂದರೆ ಕಾಲ್ ಮಾಡಿಲ್ಲ ಅಂತ ಆಯಿತು. ಮಾಡಿಲ್ಲ ಅಂದಿದ್ದ ಕಾಲನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಡಿಸೆನ್ಸಿ ಇಲ್ಲದೆ, ಡಿಗ್ನಿಟಿ ಇಲ್ಲದೆ ವಿಶ್ವ ಮಾಧ್ಯಮಗಳ ಮುಂದೆ ಕುಣ್ಕೊಂಡೆಲ್ಲ ಮಾತನಾಡ್ತಿರೋಂಥ ಒಂದು ವ್ಯಕ್ತಿ, ಪ್ರಜಾಪ್ರಭುತ್ವದ ಹೆಸರಲ್ಲಿ ದೊಡ್ಡ ಲೂಟಿಗಿಳಿದಿರುವಂಥ ವ್ಯಕ್ತಿ, ವೈಯಕ್ತಿಕ ಹಿತಾಸಕ್ತಿಯಲ್ಲಿರುವಂಥ ವ್ಯಕ್ತಿ ಈಗ 500% ಟ್ಯಾಕ್ಸ್ನ ಮೂಲಕ ಒಂದು ರೀತಿ ರಷ್ಯಾ ಮತ್ತು ಚೀನಾದ ಕ್ಲಬ್ಗೆ ನಮ್ಮನ್ನು ಮೇಲ್ದರ್ಜೆಗೇರಿಸಿ ನೋಡ್ತಾ ಇದ್ದಾರೆ.
ಅಥವಾ ಇನ್ನಷ್ಟು ದಶಕಗಳ ಹಿಂದಕ್ಕೆ ಏನಾದರೂ ತಳ್ಳಕ್ಕೆ ನೋಡ್ತಾ ಇದ್ದಾರೆ. ಸೊ ಎರಡೂ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು 500% ಹೇಳಿರ್ಬೋದು. ಈ GST ಟ್ಯಾಕ್ಸ್ ಕಟ್ ಮಾಡಿದ್ರು, ಒಂದು ಕ್ವಾರ್ಟರ್ ಅಂತೂ ಈಸಿಯಾಗಿ ಮ್ಯಾನೇಜ್ ಆಯಿತು. ಸೊ ನೆಕ್ಸ್ಟ್ ಕ್ವಾರ್ಟರ್ ಏನು, ಅದರ ನೆಕ್ಸ್ಟ್ ಕ್ವಾರ್ಟರ್ ಏನು, ಅಲ್ಲಿವರೆಗಾದರೂ ಒಂದು ಪಾಸಿಂಗ್ ಬಟನ್ ಥರ ಇರಲಿ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಇತ್ತೇನೋ. ಆದರೆ ಇವರು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಮುಂದೆ ಕೇಂದ್ರ ಸರ್ಕಾರ ಹೆಂಗೆ ಮ್ಯಾನೇಜ್ ಮಾಡುತ್ತೆ ಮತ್ತು ಅದನ್ನು ದೇಶವಾಸಿಗಳು ಎಷ್ಟು ಸ್ವಾಭಿಮಾನದಿಂದ ನೋಡ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಮೋದಿಯನ್ನು ವೈಯಕ್ತಿಕವಾಗಿ ಅದನ್ನೆಲ್ಲ ಈಗ ಅವರಿಗೆ ಪವರೇ ಇಂಪಾರ್ಟೆಂಟ್ ಅನ್ನೋ ಥರ ಆಗಿದ್ದಿದ್ರೆ ಈಸಿಯಾಗಿ ಪ್ಲೆಡ್ಜ್ ಆಗ್ಬೋದಾಗಿತ್ತು, ಅಥವಾ ಸರೆಂಡರ್ ಆಗಿದ್ದಾರೆ ಅನ್ನೋದಾಗಿದ್ದಿದ್ರೆ ಇಷ್ಟೊತ್ತು ಡೀಲ್ ಕೂಡ ಕಂಪ್ಲೀಟ್ ಆಗ್ತಾ ಇತ್ತು. ಅಥವಾ ಹೋಗಿ ಅಕ್ಕಪಕ್ಕ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಸ್ಬಿಟ್ಟಿರೋರು ಟ್ರಂಪ್. ಅದು ಯಾವುದೂ ಆಗಿಲ್ಲ ಅಂತಂದರೆ ಇಂಡಿಯಾ ರೆಸಿಸ್ಟ್ ಮಾಡ್ತಾ ಇದೆ, ಹಾಗಂದ ಮಾತ್ರಕ್ಕೆ ಹೊಡೆದೇ ಹೇಳಬೇಕು ಅಂತೆಲ್ಲ ಕಪ್ಪಾಲಿಕ್ಕೆ ಅದರದೇ ಆದ ರೀತಿಯಲ್ಲಿ ಅದರದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಅದನ್ನು ರೆಸಿಸ್ಟ್ ಮಾಡ್ತಾ ಇದೆ. ಸೊ ಅದನ್ನು ಸ್ವಾಭಿಮಾನದಿಂದ ದೇಶವಾಸಿಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ, ನೋಡ್ತಾರೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಮ್ಯಾಟ್ರ್ ಆಗುತ್ತೆ. ಅದು ಮುಂದಿನ 30 ವರ್ಷಗಳವರೆಗೆ ದೇಶವನ್ನು ಯಾವ ಹಂತದಲ್ಲಿ ಇಡುತ್ತೆ ಅನ್ನೋದಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ. ಓಕೆ, ಧನ್ಯವಾದ ಮಧುವಾಗೆ ಪಟೇಲ್ ರೈ ಜಾನಾಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.